ಸಮಿತಿಯನ್ನು ರಚಿಸಿದರು. ಸಂವಿಧಾನ ಹದಿನೈದು ಸಭೆಯ ಅಧ್ಯಕ್ಷನಾಗಿ ಬಿ ಬಾಬಾ ರಾಜೇಂದ್ರ ಪ್ರಸಾದನ ಆಯ್ಕೆ ಮಾಡಿದರು. ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿದರು. ಈ ಸಮಿತಿ ರಚನೆಯಾದ ನಮ್ಮ ಭಾರತ ದೇಶದ ಸಂವಿಧಾನವನ್ನು ರಚಿಸಲು ಸುಮಾರು 2 ವರ್ಷ 11 ತಿಂಗಳು 12 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡು ಭಾರತದ ಸಂವಿಧಾನ ಜಗತ್ತಿನಲ್ಲಿ ಅತಿ ದೊಡ್ಡ ಸಂವಿಧಾನ, ಇದು ಕೈ ಲಿಖಿತ ಸಂವಿಧಾನವಾಗಿದೆ. ಈ ಸಂವಿಧಾನವನ್ನು ರಚಿಸಬೇಕಾದ್ರೆ 2 ವರ್ಷ 11 ತಿಂಗಳು 18 ದಿನ ಕಾಲಾವಕಾಶವನ್ನು ತೆಗೆದುಕೊಂಡು 1949 ಜನವರಿ 20ರಂದು ಈ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಈ ಸಂವಿಧಾನ ಅಂಗೀಕರಿಸಿದ ನಂತರ ಮುಂದೆ 1950 ಜನವರಿ 20ರಂದು ಜಾರಿಗೆ ತಂದಿದ್ದು, ಆ ಜಾರಿಗೆ ತಂದ ದಿನವನ್ನೇ ನಾವೆಲ್ಲರೂ ಭಾರತದ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸುತ್ತಾ ಇದ್ದೇವೆ. ಗಣರಾಜ್ಯೋತ್ಸವ ಅಂದರೆ ಇಲ್ಲಿ ಪ್ರಜೆಗಳಿಗೆ ದೊಡ್ಡ ಅಧಿಕಾರ ಇದೆ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಸಲ್ಪಡುವ ಒಂದು ಸರ್ಕಾರವೇ ಒಂದು ವ್ಯವಸ್ಥೆನೇ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ನಮ್ಮದೇ ಆದ ತಮ್ಮ ಸಂವಿಧಾನದಲ್ಲಿರುವಂತಹ ಎಲ್ಲ ತರದ ಹಕ್ಕುಗಳು ಮತ್ತು ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ಧಾರ್ಮಿಕ ಸ್ವತಂತ್ರ ಹಾಗೂ ಭಾಷಾವಾರು ಮತ್ತು ಎಲ್ಲ ತರದ ಸಂವಿಧಾನದಲ್ಲಿ ನಮಗೆ ನ್ಯಾಯಾಂಗ ಕಾರ್ಯಾಂಗ ಶಾಸನಾಂಗ ಹಂಗಗಳು. ಭಾರತ ದೇಶದ ಸಂವಿಧಾನವನ್ನು ಎಲ್ಲರೂ ಗೌರವಿಸೋಣ. ಭಾರತ ದೇಶದ ಸಂವಿಧಾನಕ್ಕೆ ಎಲ್ಲರೂ ಗೌರವಿಸಿ ಭಾರತ ಮಾತೆಯ ಎಲ್ಲ ಸೇವಕರಾಗಿ ಭಾರತ ದೇಶದ ಒಂದು ಜಗತ್ತಿನಲ್ಲಿ ಅತಿ ಪ್ರಸಿದ್ಧವಾದ ರಾಷ್ಟ್ರವಾಗಿ ನಾವು ಎಲ್ಲರೂ ಕೂಡಿ ಮಾಡಬೇಕಾಗಿದೆ. ಭಾರತ ಸಂವಿಧಾನದಲ್ಲಿ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದು ಎಲ್ಲಾಗಿದೆ. ಭಾರತ ದೇಶ ನನಗೇನು ಮಾಡಿದಂತ ಪ್ರಶ್ನಿಸದೆ ದೇಶಕ್ಕಾಗಿ ನಾವು ಏನು ಮಾಡಿದೆವು, ನಮ್ಮ ಕೈಗೊಂಡ ಅಲ್ಪ ಸಹಾಯವನ್ನು ನಾವು ದೇಶಕ್ಕಾಗಿ ನಮ್ಮ ಸಮಯದಲ್ಲಿ ಅಲ್ಪ ಸಮಯ ಕೂಡ ದೇಶದ ಬಗ್ಗೆ ನಾವು ಕಾಳಜಿನ ಎಲ್ಲರೂ ವಹಿಸಬೇಕಾಗಿದೆ. ಇದು ನಮ್ಮೆಲ್ಲರ ಭಾರತೀಯರ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇನ್ನು ಮುಂದಿನ ಮಕ್ಕಳಿಗೆ ನೀವೆಲ್ಲರೂ ಕೂಡ ಈ ಮಕ್ಕಳಲ್ಲಿ ಯಾವ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ವಿದ್ಯಾರ್ಥಿ ಜೀವನದಲ್ಲಿ ಏನಾದ್ರೆ ಎಲ್ಲ ಮನೆಯಲ್ಲಿ ನೀರು ಕೂಡ ಆಗ್ತಾ ಇದ್ದಂತ ಅವ್ರಿಗೆ ಏನಾದ್ರು ಕೇಳಿದ್ರೆ ಏನಾಗ್ತದ ಬದಲಾದ ನಮಸ್ಕಾರ ಅವ್ರು ಹೇಳ್ತಾ ನಾವು ಆದರ್ಶ ವಿದ್ಯಾರ್ಥಿ ಆಗ್ತಿದ್ದೇವೆ. ಆದರ್ಶ ವಿದ್ಯಾರ್ಥಿ ಅನ್ಕೊಂಡು ಆದರ್ಶ ವಿದ್ಯಾರ್ಥಿಗೆ ಮುಂದಿನ ದಿನಗಳಲ್ಲಿ ಭಾರತದ ಒಬ್ಬ ರಾಷ್ಟ್ರಪತಿ ಆದರು. ಮುಂದಿನ ರಾಷ್ಟ್ರಪತಿ ಆದ್ರೆ ಅದೇ ನೀವು ಎಲ್ಲ ವಿದ್ಯಾರ್ಥಿಗಳು ನಾವು ಹೇಳ್ತಾ ಇದ್ರೆ ನೀವು ಮಾಡುವಂತ ಕೆಲಸ ಏನಿದೆಯಲ್ಲ, ನೀವು ಶ್ರದ್ಧೆ ವಹಿಸಿ ವಿದ್ಯಾಭ್ಯಾಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಭವಿಷ್ಯದ ನಾಯಕರಾದ್ರೂ ಆಶ್ಚರ್ಯ ಇಲ್ಲ. ಅದಕ್ಕೆ ಎಲ್ಲ ಸತ್ಯ ತಾಯಂದ್ರೆ ಏನಾಗಿರಲ್ಲ, ವಿದ್ಯಾರ್ಥಿ ಪಾಲಕರು ನಮ್ಮ ಮಕ್ಕಳಿಗೆ ಶಿಕ್ಷಣ ಹೋಗ್ತೀವಲ್ಲ, ಅದೇ ತರ ನೈತಿಕ ಪಾಠ ಕೂಡ ಈಗಿನ ದಿನಮಾನಗಳಲ್ಲಿ ಅತಿ ಮುಖ್ಯವಾಗೈತಿ. ಪಾಲಕರು ನಾವು ಏನು ಕಲಿತೇವೆ, ವಿದ್ಯಾರ್ಥಿಗಳು ಕಲಿತೇವಲ್ಲ, ಆ ವಿದ್ಯಾರ್ಥಿಗಳ ಹಂತದಲ್ಲಿ ಕೂಡ ಇರಬೇಕು. ಯಾಕಂದ್ರೆ ನಮ್ಮ ತಾಯಿ ತಂದೆ ನಾವು ಕಷ್ಟಪಟ್ಟು ಶಾಲೆ ಕಲಿತಾ ಇದ್ದಾರೆ, ನಾವು ಅವರ ಹುಡುಗಿಗೆ ನಾವು ತಪ್ಪು ಕೊಡಬೇಕು, ಚೆನ್ನಾಗಿ ಓದಬೇಕು. ಈಗಿನ ದಿನಮಾನಗಳಲ್ಲಿ ಕೂಡ ನಾವು ಒಬ್ಬ ಭಾರತ ದೇಶದ ಒಬ್ಬ ಉತ್ತಮ ಪ್ರಜೆಯಾಗಿ ಜೀವನ ರೂಪಿಸಿಕೊಳ್ಳಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನಸ್ಸಲ್ಲಿ ಕೂಡ ಇರಬೇಕು. ಯಾಕಪ್ಪ ಅಂದ್ರೆ ಶಾಲೆ ಅನ್ನೋದು ಒಂದು ದೇವಾಲಯ ಇದ್ದಂತೆ. ಇಲ್ಲಿ ಬಂದಂತ ಅಕ್ಷರ ಏನಿಲ್ಲ, ಒಬ್ಬ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಅಕ್ಷರವನ್ನ ನೀವು ಅರ್ಗಿಸಿಕೊಂಡ ಮುಂದಿನ ದಿನಗಳಲ್ಲಿ ಆ ಅಕ್ಷರ ನಿಮ್ಗೆಲ್ಲ ತರದ ಮತ್ತು ನಿಮ್ಮ ಜೀವನದಲ್ಲಿ ಒಂದು ಉತ್ತಮ ಜೀವನ ರೂಪಿಸಿಕೊಳ್ಳಲು ಒಂದು ಸುತ್ತಮ ಅವಕಾಶ ಸಿಗ್ತದೆ. ಹಾಗೂ ಈ ಶಾಲೆಯ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಶಾಲೆ ತುಂಬಾ ಚೆನ್ನಾಗಿದೆ. ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು ಕೂಡ ಒಳ್ಳೆಯ ರೀತಿಯ ಭೋಜನವನ್ನ ಕೊಡ್ತಾ ಇದ್ದಾರೆ. ಈ ಶಾಲೆಯ ಪ್ರತಿ ವರ್ಷದಿಂದ ಪ್ರತಿ ವರ್ಷ ಸಂಭ್ರಮವಾಗಿ ಬೆಳೀತಾ ಇದೆ. ಯಾಕಂದ್ರೆ LKG UKG ಪ್ರಾರಂಭದ ಈ ಒಂದು ಸಂಸ್ಥೆ ಸಂಘರ್ಷ ಆಂಗ್ಲ ಒಂದು ಕನ್ನಡ ಮಾಧ್ಯಮ ಇದು SIC ಬರ್ತಾ ಇದೆ. SIC ವಿದ್ಯಾರ್ಥಿಗಳು